ಅಣಬೆ, ನಾಟಿ ಮಶ್ರೂಮ್ ಇದು, ಟೊಮೊಟೊ, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ, ತೆಂಗಿನಕಾಯಿ, ಇದು ಮೆಣಸು, ಗಸಗಸೆ, ಕಡಲೆ, ಚಕ್ಕೆ ಮತ್ತು ಲವಂಗ, ಗರಂ ಮಸಾಲ, ಎಣ್ಣೆ, ಇದು ಸಾಂಬಾರು ಪೌಡ್ರು, ಉಪ್ಪು. ನಿಮಗೆ ಇದು ಸಾಂಬಾರು ಪೌಡ್ರ್ ಬೇಡ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿ, ಇದು ಹೋಮ್ ಮೇಡ್ ಪೌಡ್ರು, ನಾನು ಸಾಂಬಾರು ಪುಡಿನೇ ಯೂಸ್ ಮಾಡ್ತಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಚಕ್ಕೆ, ಕಡಲೆ, ಗಸಗಸೆ, ಲವಂಗ, ಏಲಕ್ಕಿ ಹಾಕ್ಕೊತಿದ್ದೀನಿ. ಇಷ್ಟು ಸೇರಿಸ್ಕೊತಿದ್ದೀನಿ. ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಪುದೀನ. ಈಗಲೇ ನಾನು 1-2 ಸ್ಪೂನು ಸಾಂಬಾರು ಪೌಡ್ರು ಸೇರಿಸ್ಕೊತೀನಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ಇಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಮಸಾಲೆ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ಎಣ್ಣೆ ಹಾಕ್ಕೊತಿದ್ದೀನಿ. 1-2 ಸ್ಪೂನ್ ಎಣ್ಣೆ. 1 ಸ್ಪೂನ್ ಎಣ್ಣೆ ಸಾಸಿವೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ನೋಡಿ, ಈಗ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀವಿ, ಅದನ್ನು ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಕರಿಬೇವು ಸೇರಿಸ್ಕೊತಿದ್ದೀನಿ. ನೋಡಿ, ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಅದನ್ನು ಸೇರಿಸ್ಕೊತಿದ್ದೀನಿ. ನೋಡಿ, 1 ಸ್ಪೂನ್ ಉಪ್ಪು ಸೇರಿಸ್ಕೊತಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಎಲ್ಲ ಹೋಗಿ ಎಣ್ಣೆ ಮೇಲೆ ಬರಬೇಕು, ಆಗ ಗೊತ್ತಾಗುತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸ್ವಲ್ಪ ಅರಿಶಿನ ಸೇರಿಸ್ಕೊತಿದ್ದೀನಿ. ನೋಡಿ, ಜಾರಲ್ಲಿ ಉಳ್ಕೊಂಡಿತ್ತಲ್ಲ ಮಸಾಲೆ, ಆ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಸಾಲೆನೂ ಇದಕ್ಕೆ ಇದು ಮಾಡ್ತಾಯಿದ್ದೀನಿ. ಸಾಂಬಾರು ಕುದೀತಾ ಇದೆ. ನಾನಿವಾಗ ಅಣಬೆ ತಗೊಂಡಿದ್ನಲ್ಲ, ಅಣಬೆ ಸೇರಿಸ್ಕೊತಾ ಇದ್ದೀನಿ. ನನಗೆ ತುಂಬ ತೆಳ್ಳಗೆ ಬೇಡ, ನನಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು ಚಪಾತಿಗೆ ಅಂತ. ಇವಾಗ ನೋಡ್ಕೊಳ್ಳಿ, ನಿಮಗೆ ನೀರೇನಾದರೂ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಈಗಲೇ. ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಚಪಾತಿಗೆ, ರೈಸ್ಗೆ, ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರೋ ಕಾಂಬಿನೇಷನ್ ಇದು. ಒಂದು ಸಲ ಟ್ರೈ ಮಾಡಿ ನೀವು. ಸಾಕು, ನನಗೆ ಗ್ರೇವಿ ಬೇಕು, ಸಾಂಬಾರು ಥರ ಬೇಡ. ಇವಾಗ ಉಪ್ಪು ನೋಡಿಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ನಾನು ಲಿಡ್ ಕ್ಲೋಸ್ ಮಾಡ್ತೀನಿ, ಸ್ವಲ್ಪ ಬೇಯಲಿ ಇದು ಮಶ್ರೂಮು.